ಭುವನ್ ಕೃಷ್ಣಗೂ ಪಾಪ ಲಕ್ಕಣದ ಬರೀ ಅವ್ರಿಗೂ ಅನ್ಯಾಯ ಆಯಿತು. ಅವರು ಕೂಡ ಇವತ್ತು ಅವರು ಒಂದು ಶಿಸ್ತಿನ ಸಿಪಾಯಿ ಥರ ಕೆಲಸ ಮಾಡ್ಕೊಂಡು ಬಂದಿರೋದು. ಅವರು ಕೂಡ ಗ್ರೌಂಡ್ ಲೆವೆಲಲ್ಲಿ 4 ವರ್ಷದಿಂದ 3 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರಿಗೂ ಅನ್ಯಾಯ ಆಗಿದೆ. ಅವರು ಕೂಡ ಇವತ್ತು ಯಾರೋ ಬೆಂಬಲ ಕೇಳಿದ್ರೆ ಅವರು ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಬಿಟ್ಟು ಕೂಡ ಹೇಳಿದರು. ಬೇರೆ ಬೇರೆ ಪಕ್ಷದವ್ರು ಕೂಡ ಅವ್ರನ್ನ ಮೀಟ್ ಮಾಡಿ ನಮ್ಮ ಜೊತೆಗೆ ಬನ್ನಿ, ನಮ್ಗೆ ಬೆಂಬಲ ಕೊಡಿ ಅಂತ ಕೇಳಿದರು. ಆಮೇಲೆ ನಾವು ಕೂಡ ಅವ್ರ ಹತ್ರ ಎಲ್ಲ ಮಾತಾಡಿ, ನಾವು ವಿರೋಧ ಪಕ್ಷದಲ್ಲಿ ಇದ್ದು ಕೆಲಸ ಮಾಡಬೇಕು. ಜನ ನಮಗೆ ಅವಕಾಶ ಕೊಟ್ಟಿಲ್ಲ. ಜನ ಅವ್ರಿಗೆ ಅವಕಾಶ ಕೊಟ್ಟವಾಗ ನಾವು ಅದನ್ನು ಸ್ವೀಕರಿಸಿ ನಾವು ಇಂಡಿಪೆಂಡೆಂಟಾಗಿ ನಾವು ಮುಂದೆ ವಿರೋಧ ಪಕ್ಷದವಾಗಿ ನಾವು ಕೆಲಸ ಮಾಡಬೇಕಂತ ಹೇಳಿದ್ರಿ. ಹಾಗಾಗಿ ಅವರು ಕೂಡ ಒಪ್ಕೊಂಡು ಇವತ್ತು ಆದಷ್ಟು ಬೇಗ ಅವ್ರ ಮುಖಂಡರುಗಳೆಲ್ಲ ತೀರ್ಮಾನ ಮಾಡಿ ಬೆಂಬಲ ಕೊಡೋಂಥ ಕೆಲಸ ಮಾಡ್ತಾರೆ. ಇಲ್ಲ, ಭುವನ್ ಕೃಷ್ಣಗೂ ಪಾಪ ಲಕ್ಕಣದ ಬರೀ ಅವ್ರಿಗೂ ಅನ್ಯಾಯ ಆಯಿತು. ಅವರು ಕೂಡ ಇವತ್ತು ಅವರು ಒಂದು ಶಿಸ್ತಿನ ಸಿಪಾಯಿ ಥರ ಕೆಲಸ ಮಾಡ್ಕೊಂಡು ಬಂದಿರೋದು. ಅವರು ಕೂಡ ಗ್ರೌಂಡ್ ಲೆವೆಲಲ್ಲಿ 4 ವರ್ಷದಿಂದ 3 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರಿಗೂ ಅನ್ಯಾಯ ಆಗಿದೆ. ಅವರು ಕೂಡ ಇವತ್ತು ಯಾರೋ ಬೆಂಬಲ ಕೇಳಿದ್ರೆ ಅವರು ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಬಿಟ್ಟು ಕೂಡ ಹೇಳಿದರು. ಬೇರೆ ಬೇರೆ ಪಕ್ಷದವ್ರು ಕೂಡ ಅವ್ರನ್ನ ಮೀಟ್ ಮಾಡಿ ನಮ್ಮ ಜೊತೆಗೆ ಬನ್ನಿ, ನಮ್ಗೆ ಬೆಂಬಲ ಕೊಡಿ ಅಂತ ಕೇಳಿದರು. ಆಮೇಲೆ ನಾವು ಕೂಡ ಅವ್ರ ಹತ್ರ ಎಲ್ಲ ಮಾತಾಡಿ, ನಾವು ವಿರೋಧ ಪಕ್ಷದಲ್ಲಿ ಇದ್ದು ಕೆಲಸ ಮಾಡಬೇಕು. ಜನ ನಮಗೆ ಅವಕಾಶ ಕೊಟ್ಟಿಲ್ಲ. ಜನ ಅವ್ರಿಗೆ ಅವಕಾಶ ಕೊಟ್ಟವಾಗ ನಾವು ಅದನ್ನು ಸ್ವೀಕರಿಸಿ ನಾವು ಇಂಡಿಪೆಂಡೆಂಟಾಗಿ ನಾವು ಮುಂದೆ ವಿರೋಧ ಪಕ್ಷದವಾಗಿ ನಾವು ಕೆಲಸ ಮಾಡಬೇಕಂತ ಹೇಳಿದ್ರಿ. ಹಾಗಾಗಿ ಅವರು ಕೂಡ ಒಪ್ಕೊಂಡು ಇವತ್ತು ಆದಷ್ಟು ಬೇಗ ಅವ್ರ ಮುಖಂಡರುಗಳೆಲ್ಲ ತೀರ್ಮಾನ ಮಾಡಿ ಬೆಂಬಲ ಕೊಡೋಂಥ ಕೆಲಸ ಮಾಡ್ತಾರೆ.